ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ಎಲೆಕ್ಷನ್ಗೆ ತಿಂಗಳುಗಳು ಬಾಕಿ ಇರೋ ಹೊತ್ತಲ್ಲೇ ಹೊಸದೊಂದು ಡೆವಲಪ್ಮೆಂಟ್ ಆಗಿದೆ. ಈ ಬಾರಿ ಸುದ್ದಿಯಲ್ಲಿರೋದು ಕಾಂಗ್ರೆಸ್ ಹಾಗೂ ಡಿಎಂಕೆ. ಬಿಟ್ಟಿರಲಾಗದ ಗಟ್ಟಿ ಮೈತ್ರಿ ಅಂತಿದ್ದ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಈಗ ಸೀಟ್ ಹಂಚಿಕೆ ವಿಚಾರದಲ್ಲಿ ಗುದ್ದಾಟ ಶುರುವಾಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಕಳೆದ 2 ವರ್ಷಗಳ ಡೇಟಾ ತಗೊಂಡ್ರೆ ಕಾಂಗ್ರೆಸ್ ಯಾವೆಲ್ಲ ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಇಳಿದಿತ್ತೋ ಆ ಎಲ್ಲಾ ಕಡೆಗಳಲ್ಲಿ ಈ ಬಾರಿ ಹೆಚ್ಚು ಸೀಟ್ ಡಿಮ್ಯಾಂಡ್ ಮಾಡಿತ್ತು. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಆದ್ರೆ ಡಿಎಂಕೆಗೆ ಇದು ಬಿಲ್ಕುಲ್ ಇಷ್ಟ ಇಲ್ಲ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ. ಈ ಬೆಳವಣಿಗೆ ಬೆನ್ನಲ್ಲೇ ಮೊನ್ನೆ ಅಣ್ಣಾಮಲೈ ಹೇಳಿದ್ದ ಮಾತು ಈಗ ನಿಜ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಹಾಗಿದ್ರೆ ಒಂದು ವೇಳೆ ಡಿಎಂಕೆ ಮೈತ್ರಿಯಲ್ಲಿ ಬಿರುಕು ಮೂಡಿದ್ರೆ ಪರಿಣಾಮ ಏನಾಗುತ್ತೆ, ಅದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ವಲ್ಪ ಬೇರೆ ರೀತಿಯದ್ದೇ ರಾಜಕೀಯ ಪರಿಸ್ಥಿತಿ ಹೊಂದಿರೋ ತಮಿಳುನಾಡಿನಲ್ಲಿ ಈಗ ಎಲೆಕ್ಷನ್ ಅಖಾಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ದಿನಕ್ಕೊಂದು ಬೆಳವಣಿಗೆ, ದಿನಕ್ಕೊಂದು ಹೇಳಿಕೆ. ಫ್ರಂಟ್ ಲೈನ್ ನಲ್ಲಿ ಕೆಲವೊಂದು ನಾಯಕರು ಹೈಲೈಟ್ ಆಗ್ತಾ ಇದ್ರೆ ಯಾವುದೇ ಒಂದು ಪಕ್ಷ ಗೆಲ್ಲೋದಕ್ಕೆ ಈ ನಾಯಕರು ಮಾತ್ರ ಸಾಕಾಗೋದಿಲ್ಲ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರದ ವಿಚಾರ. ಯಾಕಂದ್ರೆ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ 2 ಪ್ರಮುಖ ಒಕ್ಕೂಟ ಹಾಗೂ ಇತರೆ ಅನ್ನೋ ಚಿತ್ರಣ ಇದ್ರೆ, ತಮಿಳುನಾಡಲ್ಲಿ ಒಕ್ಕೂಟಗಳ ಸಂಖ್ಯೆ 3 ರಿಂದ 4 ಇದೆ. ಒಂದೊಂದು ಒಕ್ಕೂಟದಲ್ಲಿ ಏನಿಲ್ಲ ಅಂದ್ರೂ ಸರಾಸರಿ 6 ರಿಂದ 7 ಪಕ್ಷಗಳಿವೆ. ಇಷ್ಟು ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಇಳಿಯುವಾಗ ಪ್ರತಿ ಒಕ್ಕೂಟದಲ್ಲಿ ಸೀಟ್ ಶೇರಿಂಗ್ ಅನ್ನೋ ಹಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಬಾರಿ ಈ ಪ್ರಕ್ರಿಯೆಗೆ ಸಮಯ ಇನ್ನೂ ಇರೋ ಹೊತ್ತಲ್ಲೇ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಸಣ್ಣ ಕಿಡಿಯೊಂದು ಕಾಣಿಸ್ತಾ ಇದೆ. ಈ ಬಾರಿ ನಮಗೆ ಸ್ವಲ್ಪ ಸೀಟ್ ಜಾಸ್ತಿ ಕೊಡಿ ಅಂತ ಡಿಎಂಕೆ ಬಳಿ ಕಾಂಗ್ರೆಸ್ ಮನವಿ ಮಾಡಿರೋ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗಳು ಬರ್ತಾ ಇವೆ. ಇಂಡಿಯಾ ಟುಡೇ ಮಾಧ್ಯಮ ತಮಿಳುನಾಡು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಮಾತನಾಡಿಸಿದ್ದು ನೇರವಾಗಿಯೇ ಈ ಬಾರಿ ನಮಗೆ ಹೆಚ್ಚು ಸೀಟ್ ಬೇಕು ಅನ್ನೋದನ್ನ ಹೇಳಿದ್ದಾರೆ. ಆದರೆ ಹೆಚ್ಚು ಸೀಟ್ ಕೊಡೋದಕ್ಕೆ ಡಿಎಂಕೆ ಒಪ್ಪಿಲ್ಲ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು. ಕಳೆದ 3 ಎಲೆಕ್ಷನ್ಗಳ ಲೆಕ್ಕ ತೆಗೆದ್ರೆ 2011ರಲ್ಲಿ ಕಾಂಗ್ರೆಸ್ 63 ಸೀಟ್ ಪಡೆದಿತ್ತು. ಅಲ್ಲಿಂದ ಕಳೆದ ಎಲೆಕ್ಷನ್ ತನಕ ಕಾಂಗ್ರೆಸ್ ಪಾಲು ಚಿಕ್ಕದಾಗ್ತಾನೆ ಇದೆ. 2016ರಲ್ಲಿ 41 ಸೀಟ್ಗೆ ಇಳಿಕೆಯಾಗಿತ್ತು. 2021ರ ಕಳೆದ ಎಲೆಕ್ಷನ್ ನಲ್ಲಿ ಕೇವಲ 25 ಸೀಟ್ ಮಾತ್ರ ಹಂಚಿಕೆಯಾಗಿತ್ತು. ಈ ಬಾರಿ ಇಷ್ಟು ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಸೀಟ್ ಬೇಕು ಅನ್ನೋದು ಕಾಂಗ್ರೆಸ್ ವಾದ. ಇನ್ನು ಕಳೆದ ಬಾರಿ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿದ್ರೆ 25 ಸೀಟ್ನಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಗೆದ್ದಿದ್ದು 18 ಸೀಟ್ಗಳಲ್ಲಿ. ಪಡೆದ ಸೀಟ್ ಲೆಕ್ಕಕ್ಕೆ ಇದು ಉತ್ತಮ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಹೆಚ್ಚಿನ ಡಿಮ್ಯಾಂಡ್ ಮಾಡ್ತಾ ಇದೆ ಅನ್ನೋ ಚರ್ಚೆ ಇದೆ. ಸರಿ, ಡಿಎಂಕೆ ಯಾಕೆ ಬೇಡ ಅಂತ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲ ಕಾರಣ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ವರ್ಚಸ್ಸು ತೀರಾ ಕುಗ್ಗಿರೋದು. ಮೊನ್ನೆ ನಡೆದ ಬಿಹಾರ ಎಲೆಕ್ಷನ್ ನಲ್ಲಿ ರಾಹುಲ್ ಮುಂಚೂಣಿಯಲ್ಲೇ ಪ್ರಚಾರ ನಡೆಸಿದ್ರು. ಆದ್ರೆ ಕಾಂಗ್ರೆಸ್ ಗಳಿಕೆ ಮಾತ್ರ ಒಂದಂಕಿ. ಅಲ್ಲೂ ಕೂಡ ಜಾಸ್ತಿ ಸೀಟ್ ಡಿಮ್ಯಾಂಡ್ ಮಾಡಿ ಕೊನೆಗೆ ಮೈತ್ರಿ ಹಳ್ಳ ಹಿಡಿದು ಒಂದೇ ಕ್ಷೇತ್ರದಲ್ಲಿ ಮಿತ್ರರೂ ಸ್ಪರ್ಧಿಸೋ ವಾತಾವರಣ ಕ್ರಿಯೇಟ್ ಆಯ್ತು. ಕುಗ್ಗಿರೋ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಕೊಟ್ಟು ಕಳ್ಕೊಳ್ಳೋ ಬದಲಿಗೆ ನಾವೇ ಆ ಹೆಚ್ಚು ಸೀಟ್ನಲ್ಲಿ ನಿಂತ್ರೆ ಸದ್ಯ ಅಧಿಕಾರ ಕೈಯಲ್ಲಿರೋದ್ರಿಂದ ನಾವೇ ಏನಾದ್ರೂ ಪ್ರಯತ್ನ ಪಡಬಹುದು. ಕಾಂಗ್ರೆಸ್ ನಂಬಿಕೊಂಡು ಸಿಕ್ಕಾಪಟ್ಟೆ ಸೀಟ್ ನೀಡಿಬಿಟ್ರೆ ಅವರೂ ಗೆಲ್ಲಲಿಲ್ಲ, ನಮಗೂ ಬಿಡ್ಲಿಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು ಅನ್ನೋ ಭಯ ಕಾಡ್ತಾ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅದು ಅಲ್ಲದೆ ಈ ಬಾರಿ ಡಿಎಂಕೆ ಏನೆಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಕ್ಯಾಂಪೇನ್ ಮಾಡಿತು ಅನ್ನೋದನ್ನ ನೋಡಿದ್ರೆ ಪ್ರಮುಖವಾಗಿ ತ್ರಿಭಾಷಾ ಸೂತ್ರ ಹಾಗೂ ಹಿಂದಿ ವಿರೋಧ. ಇದನ್ನ ಮತ್ತೊಮ್ಮೆ ಪ್ಲೇ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಅನ್ನ ಸ್ವಲ್ಪ ದೂರದಲ್ಲಿ ಇಡ್ಲೇಬೇಕು. ಇಲ್ಲ ಅಂದ್ರೆ ರಾಹುಲ್ ಗಾಂಧಿಗೆ ತಮಿಳು ಬರುತ್ತಾ, ರಾಹುಲ್ ಜೊತೆ ನೀವು ತಮಿಳಲ್ಲಿ ಮಾತಾಡ್ತೀರಾ ಅನ್ನೋ ಪ್ರಶ್ನೆ ಜನರ ಬಾಯಲ್ಲಿ ಬರುತ್ತೆ. ಬರದೇ ಇದ್ರು ಅಣ್ಣಾಮಲೈ ಈ ರೀತಿ ಪ್ರಶ್ನೆ ಎತ್ತಿ ಸಿಕ್ಕಾಕ್ಸಿ ಬಿಡ್ತಾರೆ. ಆಡಳಿತ ವಿರೋಧಿ ಅಲೆಯನ್ನ ದೊಡ್ಡ ಮಟ್ಟದಲ್ಲಿ ಎದುರಿಸ್ತಾ ಇರೋ ಡಿಎಂಕೆಗೆ ಈ ಬಾರಿ ಕೈ ಹಿಡಿಯೋ ವಿಚಾರಗಳು ಓಲೈಕೆ ಹಾಗೂ ಭಾಷೆ ವಿಚಾರ ಮಾತ್ರ. ಇಂಥ ಕ್ರೂಷಿಯಲ್ ಸಂದರ್ಭದಲ್ಲಿ ಕೈ ನಂಬಿ ಪ್ರಯೋಗ ಮಾಡೋದಕ್ಕೆ ಹೋಗಿ ಎಡವಟ್ಟಾದ್ರೆ ಅನ್ನೋ ಭಯ ಕೂಡ ಕಾಡ್ತಾ ಇದೆ. ಅದರಿಂದ ಡಿಮ್ಯಾಂಡ್ ಬಂದರೂ ಆರಂಭಿಕ ಹಂತದಲ್ಲಿ ಅದಕ್ಕೆ ಮಣೆ ಹಾಕದೆ ವಿಷಯವನ್ನ ಇನ್ನೂ ಚರ್ಚೆಯಲ್ಲಿ ಇರಿಸಲಾಗ್ತಾ ಇದೆ. ಸರಿ, ತಮಿಳುನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅಂತ ಸ್ಕೋಪ್ ಇಲ್ಲ ಅನ್ನೋದು ಗೊತ್ತಿರೋದೆ. ಹಂಗೋ ಹಿಂಗೋ ಎಲ್ಲಾ ಕಂಡೀಷನ್ ಗಳನ್ನ ಒಪ್ಪಿ ಮೈತ್ರಿ ಮೂಲಕವಾದ್ರೂ ಸರ್ಕಾರ ಮಾಡಿ ಮರ್ಯಾದೆ ಉಳಿಸ್ಕೊಳ್ಳೋದನ್ನ ಬಿಟ್ಟು ಯಾಕೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಅದಕ್ಕೂ ಕೂಡ ಕಾರಣ ಇದೆ. ಮುಂದಿನ ವರ್ಷ ನಡೀತಾ ಇರೋ ಎಲೆಕ್ಷನ್ಗಳ ಪೈಕಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪೈಪೋಟಿಯಲ್ಲೇ ಇಲ್ಲ. ಅಸ್ಸಾಂನಲ್ಲಿ ಪ್ರಮುಖ ಎದುರಾಳಿ ಎನ್ನಿಸ್ಕೊಂಡಿದ್ರು. ಈ ಬಾರಿ ಪರಿಸ್ಥಿತಿ ಮುಂಚಿನ ಹಾಗಿಲ್ಲ. ಅಲ್ಲದೆ ಗೆಲ್ಲೋದು ಸದ್ಯಕ್ಕಂತೂ ಕನಸಿನ ಮಾತು ಅನ್ನೋ ಹಾಗಿದೆ. ಉಳಿದಿರೋದು ತಮಿಳುನಾಡು ಮಾತ್ರ. ತಮಿಳುನಾಡಲ್ಲಿ ಜನರನ್ನ ಯಾಮಾರಿಸೋದು ಹೇಗೆ ಅಂತ ಡಿಎಂಕೆಗೆ ಗೊತ್ತಿದೆ. ಅವರು ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದ್ರಿಂದ ಇಲ್ಲಿ ಸ್ವಲ್ಪ ಸಂಖ್ಯೆಯನ್ನ ಹೆಚ್ಚಿಸ್ಕೊಂಡ್ರೆ ಪಕ್ಷದ ಮಟ್ಟದಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ಬೋದು. ಇದನ್ನ ಬಿಟ್ರೆ ಮತ್ತೆ ಸದ್ಯಕ್ಕೆ ಯಾವ ರಾಜ್ಯಗಳಲ್ಲೂ ಇಂಥ ಆಪರ್ಚುನಿಟಿ ಸಿಗೋದಿಲ್ಲ. ಆದ್ರಿಂದ ಈ ರೀತಿ ಯೋಚಿಸಿದ್ದಾರಾ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಕೇಳಿದ ತಕ್ಷಣ ಕೊಟ್ಟೆ ಬಿಡ್ಬೇಕು ಅಂತ ಏನಿಲ್ವಲ್ಲ, ಬೇಕಾದ್ರೆ ಇರಿ ಬೇಡ ಅಂದ್ರೆ ಹೋಗಿ ಅಂತ ಡಿಎಂಕೆ ಹೇಳುತ್ತಾ ಅಂತ ಯೋಚಿಸಿದ್ರೆ ಅದು ಕೂಡ ಸ್ವಲ್ಪ ಡೌಟೇ.
ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ಗೆ ಇನ್ನೊಂದು ಅವಕಾಶ ಇದೆ, ಅದು ವಿಜಯರ ಟಿವಿಕೆ. ಮೊನ್ನೆ ಕನ್ಯಾಕುಮಾರಿಯಲ್ಲಿ ನಡೆದ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಸಿಎಂ ಗೈರು ಹಾಜರಾದ್ರೆ ಅಲ್ಲಿ ಟಿವಿಕೆ ಹಾಗೂ ಕಾಂಗ್ರೆಸ್ ಭಾಗಿಯಾಗಿದ್ದನ್ನ ಅಣ್ಣಾಮಲೈ ಹೈಲೈಟ್ ಮಾಡಿದ್ರು. ಒಂದು ಕಡೆ ಮತಾಂತರಗೊಂಡಿರೋ ವಿಜಯ್ಗೆ ದೇಶದ ಪರವಾದ ಪಕ್ಷಗಳ ಜೊತೆ ಕೈಜೋಡಿಸಿದ್ರೆ ಅದು ಖಂಡಿತ ವರ್ಕ್ ಆಗೋದಿಲ್ಲ. ತಮ್ಮ ಸಿದ್ಧಾಂತಕ್ಕೆ ಸೆಟ್ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ 100ಕ್ಕೆ 100 ಸರಿ ಹೋಗುತ್ತೆ. ಹೇಗೂ ಇಬ್ಬರು ಮೂವರು ದಿಗ್ಗಜರು ಟಿವಿಕೆ ಜೊತೆ ಕೈ ಜೋಡಿಸ್ತಾ ಇರುವಾಗ ಕಾಂಗ್ರೆಸ್ ಕೂಡ ಬಂತು ಅಂದ್ರೆ ವಿಜಯ್ಗೆ ಇನ್ನೂ ದೊಡ್ಡ ಬೂಸ್ಟ್ ಸಿಗುತ್ತೆ. ಗೆಲುವಿನಲ್ಲಿ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಆದ್ರೆ 5 ಸೀಟ್ ಬಂದ್ರೂ ಕೂಡ ಆರಂಭಿಕ ಹೋರಾಟದಲ್ಲಿ ಅದು ದೊಡ್ಡದೆ. ಆದ್ರಿಂದ ಕಾಂಗ್ರೆಸ್ ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಡಿಎಂಕೆಗೆ ಡಿಮ್ಯಾಂಡ್ ಮಾಡೋ ಸಾಧ್ಯತೆಗಳು ದಟ್ಟವಾಗಿವೆ. ಏನು ಇದು ಬೇರೆ ಪಕ್ಷಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋದ್ರೆ, ನಾವಾಗ್ಲೇ ಹೇಳಿದ ಹಾಗೆ ತಮಿಳುನಾಡಿನಲ್ಲಿ 3-4 ಒಕ್ಕೂಟಗಳಿವೆ ಹಾಗೂ ಒಂದೊಂದು ಒಕ್ಕೂಟದಲ್ಲೂ ಸಾಕಷ್ಟು ಪಕ್ಷಗಳಿವೆ. ಡಿಎಂಕೆ ದೊಡ್ಡ ಒಕ್ಕೂಟವೇ ಆಗಿದ್ರು ಸೀಟ್ ಹಂಚಿಕೆ ವೇಳೆ ಕಾಂಗ್ರೆಸ್ಗೆ ಮನಸೋ ಇಚ್ಛೆ ಸೀಟ್ ಕೊಟ್ಟು ಬಿಟ್ರೆ ಉಳಿದವರ ಜೊತೆ ಚೌಕಾಸಿ ಮಾಡ್ಕೊಳ್ಳೋ ಪರಿಸ್ಥಿತಿ ಉಂಟಾಗುತ್ತೆ. ಎಲ್ಲರನ್ನೂ ಸುಧಾರಿಸೋದಕ್ಕೆ ಹೋದ್ರೆ ತಮಗೆ ಬೇಕಾದಷ್ಟು ಸೀಟ್ಗಳಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಆಗೋದಿಲ್ಲ. ಅಲ್ಲದೆ ಮೊದಲೇ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇರೋ ಪಕ್ಷ ಮಿತ್ರರನ್ನ ಒಲಿಸೋ ಸಲುವಾಗಿ ಹೆಚ್ಚು ಸೀಟ್ಗಳನ್ನ ಕೊಟ್ಟು ಬಿಟ್ರೆ ನಾಳೆ ಒಕ್ಕೂಟ ಅಪ್ಪಿತಪ್ಪಿ ಗೆದ್ರೆ ಅದರ ಬಳಿಕ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ನಿರ್ಧಾರ ಮಾಡಬೇಕು. ಈ ವಿಚಾರದಲ್ಲಿ ಡಿಎಂಕೆ ಅಡಕತ್ತರಿಯಲ್ಲಿ ಸಿಕ್ಕಿಬಿಡುತ್ತೆ. ಒಂದು ವೇಳೆ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಭುಗಿಲೆದ್ದು ಬಿಡ್ತು ಅಂದ್ರೆ ಅದರ ಲಾಭ ಎನ್ಡಿಎ ಒಕ್ಕೂಟಕ್ಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಡಿಎಂಕೆ ಹಾಗೂ ಟಿವಿಕೆ ಎರಡೂ ಒಂದೇ ಸಿದ್ಧಾಂತದ ಪಕ್ಷಗಳು. ಇವರಿಗೆ ವೋಟ್ ಹಾಕುವವರು ಒಂದೇ ಆ ದಿಕ್ಕಿಗೆ ಹೋಗ್ತಾರೆ ಅಥವಾ ಈ ದಿಕ್ಕಿಗೆ ಬರ್ತಾರೆ. ಇವರ್ಯಾರು ಕೂಡ ಎನ್ಡಿಎ ಕಡೆಗೆ ವೋಟ್ ಹಾಕೋದಿಲ್ಲ. ಆದ್ರೆ ಪ್ರಮಾಣ ಕಮ್ಮಿಯೇ ಆಗಿದ್ರು ಎನ್ಡಿಎಗೆ ಫಿಕ್ಸ್ಡ್ ವೋಟರ್ಗಳಿದ್ದಾರೆ. ಸರಿಯಾದ ಶಿಕ್ಷಣ ಪಡೆದವರು, ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಅಲ್ಲಿಯ ಅಭಿವೃದ್ಧಿಗಳನ್ನ ನೋಡಿದವರು, ವಿದೇಶದಲ್ಲಿ ಕೆಲಸ ಮಾಡಿ ಮೋದಿ ಸರ್ಕಾರದ ಆಡಳಿತ ಹೇಗಿದೆ ಅನ್ನೋದನ್ನ ಕಂಡವರು, ಅಣ್ಣಾಮಲೈ ಅಭಿಮಾನಿಗಳು, ಜಯಲಲಿತಾ ಪಕ್ಷದ ಕಾಯಂ ಬೆಂಬಲಿಗರು ಇವರೆಲ್ಲರೂ ಒಂದೇ ಒಕ್ಕೂಟಕ್ಕೆ ವೋಟ್ ಹಾಕೋದ್ರಿಂದ ಉಳಿದ ಇಬ್ಬರಿಗೆ ಇದು ದುಬಾರಿಯಾಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಈಗ ತಮಿಳುನಾಡಿನಲ್ಲಿ ಎನ್ಡಿಎ ಒಕ್ಕೂಟವನ್ನ ಬಲಪಡಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಯೋಚಿಸ್ತಾ ಇರೋದು. ಒಟ್ನಲ್ಲಿ ತಮಿಳುನಾಡು ಚುನಾವಣೆಯನ್ನ ಬಿಜೆಪಿ ದೃಷ್ಟಿಕೋನದಿಂದ ನೋಡಿದ್ರೆ ಬಿಜೆಪಿ ಇಂಪ್ಯಾಕ್ಟ್ ಮಾಡಬಹುದು ಅಷ್ಟೇ ಅನ್ನೋದನ್ನ ಹೇಳ್ಬೋದು. ಆದ್ರೆ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಯಾರಿಗೂ ಗೆಲುವು ಈಸಿ ಇಲ್ಲ. ವಿಜಯ್ ಸಿನಿಮಾ ನಟ ಆದ್ರಿಂದ ಜನ ಸೇರ್ತಾರೆ, ಇದ್ಯಾವುದು ವೋಟ್ಗಳು ಆಗಲ್ಲ ಅನ್ನೋ ಅಭಿಪ್ರಾಯವೂ ಇದೆ. ಇನ್ನೊಂದು ದಿಕ್ಕಲ್ಲಿ ಪ್ರಮುಖ ನಾಯಕರು ವಿಜಯ್ ಜೊತೆ ಕೈ ಜೋಡಿಸ್ತಾ ಇರೋದ್ರಿಂದ ಈ ಬಾರಿ ಖಂಡಿತ ವಿಜಯ್ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.